ಯೋಹಾನು ಬರೆದ ಸುವಾರ್ತೆ 14ನೇ ಅಧ್ಯಾಯ 14ನೇ ವಚನ. ನೀನು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡು ಹೋದರೆ ನಿನ್ನನ್ನು ನಾನು ನೆರವೇರಿಸುತ್ತೇನೆ. ನನ್ನ ಹೆಸರಿನಲ್ಲಿ ನೀನು ಏನು ಬೇಡ್ಕೊಂಡ್ರು ಅದನ್ನು ನಾನು ನೆರವೇರಿಸ್ತೀನಿ. ನಾನು ನಿನ್ನನ್ನು ಪ್ರೀತಿಸ್ತೀನಿ. ನೀನು ಪರಿಶುದ್ಧನಾಗಿರಬೇಕು ಅಂತ ನಾನು ಪ್ರಾಣ ಕೊಟ್ಟಿದ್ದೀನಿ. ನನ್ನ ಪ್ರಾಣವನ್ನು ಕೊಟ್ಟು ನಿನ್ನನ್ನು ಕಾಪಾಡಿಕೊಂಡಿದ್ದೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ನೋಡ್ರಿ, ಅಬ್ರಿಯ 9:14 ಇದ್ರೆ, ಪವಿತ್ರ ಮಾಡುವುದಾದರೆ ನೀನು ಪರಿಶುದ್ಧನಾಗಿರಬೇಕು ಅಂದ್ರೆ ನಿತ್ಯತ್ವದಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡು ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಿಮ್ಮನ್ನು ನಿರ್ಜೀವ ಕ್ರಿಯೆಗಳಿಂದ ಬಿಡಿಸಿ ಜೀವವುಳ್ಳ ದೇವರನ್ನು ಆರಾಧಿಸುವಂತೆ ನಮ್ಮ ಮನಸ್ಸು ಶುದ್ಧೀಕರಿಸುವುದಲ್ಲದೆ, ನಮ್ಮ ಮನಸ್ಸು ಶುದ್ಧೀಕರಿಸಬೇಕಂದ್ರೆ ನಿರ್ದೋಷನಾದ ದೇವರಿಗೆ ಸಮರ್ಪಿಸಿಕೊಂಡ, ತನ್ನ ರಕ್ತವನ್ನು ಸಮರ್ಪಿಸಿಕೊಂಡ, ತನ್ನ ಪ್ರಾಣವನ್ನು ಅರ್ಪಿಸಿದ ಶಿಲುಬೆ ಮೇಲೆ ನಮಗಾಗಿ ಒಳ್ಳೆ ಮನಸ್ಸಾಕ್ಷಿ ಕೊಟ್ಟು ಜೀವವುಳ್ಳ ದೇವರನ್ನು ಆರಾಧಿಸುವಂತೆ, ದೇವರನ್ನು ಸ್ತುತಿಸುವಂತೆ, ದೇವರನ್ನು ಘನಪಡಿಸುವಂತೆ, ದೇವರನ್ನು ಮಹಿಮಪಡಿಸುವಂತೆ ನಮ್ಮನ್ನು ಮನಶುದ್ಧೀಕರಿಸುವಂತೆ ದೇವರಿಗೆ ತನ್ನು ತಾನು ಅರ್ಪಿಸಿಕೊಂಡು ನಮ್ಮನ್ನು ಪರಿಶುದ್ಧಪಡಿಸಿದ. ನನ್ನ ಹೆಸರಿನಲ್ಲಿ ಏನು ಕೇಳ್ತಾ ಇದ್ದೀರಾ ನೀವು? ಪರಲೋಕ ಹೋಗ್ಬೇಕು, ನಾನು ಪರಿಶುದ್ಧನಾಗಬೇಕು, ಪವಿತ್ರನಾಗಬೇಕು, ನನ್ನ ಬಾಯಿ ಚೆನ್ನಾಗಿರ್ಬೇಕು, ನನ್ನ ಕಣ್ಣು ಚೆನ್ನಾಗಿರ್ಬೇಕು, ನಾನು ಸಭೆಯಲ್ಲಿ ಅದ್ಭುತಗಳನ್ನು ಮಾಡಬೇಕು, ಆಶ್ಚರ್ಯ ಕಾರ್ಯಗಳನ್ನು ಮಾಡಬೇಕು ಅಂತ ಲೋಕದಲ್ಲಿ ನಮ್ಮ ನೆರೆಯವರನ್ನು ಪ್ರೀತಿಸು. ಪೂರ್ಣ ಉದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ಯೇಸು ಕ್ರಿಸ್ತನನ್ನು ಆರಾಧಿಸು. ಆದರೆ ಲೋಕದಲ್ಲಿ ಒಳ್ಳೆಯವನಾಗಿ ಜೀವಿಸು, ಕೆಟ್ಟವನಾಗಿ ಜೀವಿಸಬೇಡ. ಅದೇ ಯೋಹಾನು ಬರೆದ ಪತ್ರಿಕೆ 14:14 ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ನನ್ನ ಪ್ರೀತಿಸಿದ್ರೆ ನನ್ನ ಆಜ್ಞೆಗಳನ್ನು ನೀವು ಕೈಕೊಳ್ತೀರಾ, ನೆರವೇರಿಸ್ತೀರಾ. ನೋಡ್ರಿ, ನನ್ನ ಶಿಲುಬೆ ಎತ್ತುಕೊಂಡು ನನ್ನ ವಿಷಯಗಳು ನೀವು ನನ್ನ ಹತ್ರ ಬಂದರೆ ನಾನು ನಿಮಗೆ ಹೇಳ್ತೀನಿ. ನಿಮಗೆ ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಈ ಮಾತಿರುತ್ತೆ. 11ನೇ ಅಧ್ಯಾಯ 27 ಆದರೆ ಏನು ಹೇಳ್ತಾ ಇದ್ದಾನೆ? ನನ್ನ ಶಿಲುಬೆ ಎತ್ಕೊಂಡು ಬಂದರೆ ನೀವು ನನ್ನ ಹತ್ರ ಕಲ್ಕೊಳ್ತೀರಾ. ನೋಡ್ರಿ, ಬೈಬಲ್ ಕಾಲೇಜ್ ಬೈಬಲ್ನೆಲ್ಲ ಓದ್ಕೊಂಡ್ರು ಪವಿತ್ರಾತ್ಮನ ಸಹಾಯವಿಲ್ಲದ್ರೆ ನೀನು ಒಂದು ಮಾತು ಕೂಡ ದೇವರ ಮಾತು ಹೇಳೋಕ್ಕಾಗೋದಿಲ್ಲ. ಪವಿತ್ರಾತ್ಮನು ನಿನ್ನಲ್ಲಿ ಬೆಳವಣಿಗೆ ಆಗಬೇಕು. ಪವಿತ್ರಾತ್ಮನು ನಿನ್ನ ಹತ್ರ ಬೆಳವಣಿಗೆ ಆಗಬೇಕು ಅಂದರೆ ಪವಿತ್ರಾತ್ಮನಿಂದ ನೀನು ಅಭಿಷೇಕ ಹೊಂದಬೇಕು. ಅಭಿಷೇಕ ಹೊಂದಬೇಕು ಅಂದರೆ ಯೇಸು ಕ್ರಿಸ್ತನನ್ನು ಆರಾಧಿಸಬೇಕು. ಇದೆಲ್ಲ ನೋಡ್ರಿ, ದಾವೀದನು 3 ಸಲ ಅಭಿಷೇಕ ಹೊಂದಿದ. 1 ಸಮುವೇಲ 16ನೇ ಅಧ್ಯಾಯದಲ್ಲಿ 12ನೇ ವಚನ, ದಾವೀದನು ಅಭಿಷೇಕ ಹೊಂದಿದನು. ಅವರ ಅಣ್ಣಂದಿರ ಹತ್ರ ಅಭಿಷೇಕ ಹೊಂದಿದ. ಸಮುವೇಲನು ತಂದು ತೈಲದ ಅಭಿಷೇಕವನ್ನು ಕೊಟ್ಟ. ಅಭಿಷೇಕದಿಂದ 2ನೇ ಸಲ ಯೂದ ವಾರ್ಯ ಹತ್ರ ಅಭಿಷೇಕ ಹೊಂದಿದ. 3ನೇ ಸಲ ಇಸ್ರಾಯೇಲ್ ಎಲ್ಲರಿಗೆ ಅಭಿಷೇಕ ಹೊಂದಿದ. ಇದು ಯಾಕೆ? ಪವಿತ್ರಾತ್ಮನ ಅಭಿಷೇಕ. ಆದರಣಕರ್ತ ನಮಗಿದ್ದಾನೆ. ತನ್ನ ಆಜ್ಞೆಗಳನ್ನು ನಾವು ಕಲ್ಕೊಳ್ಬೇಕು. ನೋಡ್ರಿ, ಯೋಹಾನು ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 5ನೇ ವಚನ, ಇರುವುದಕ್ಕೆ ಕೊಡುವನು ಆ ಸಹಾಯಕನು ಸತ್ಯದ ಆತ್ಮ ಲೋಕವನ್ನು ತಂದು ಆತನನ್ನು ನೋಡುವುದು ತಿಳಿದರೆ ಆತನನ್ನು ಹೊಂದಿಕೊಳ್ಳಲಾರದು. ಸತ್ಯದ ಆತ್ಮ ನಿಮ್ಮ ಮೇಲೆ ಬಂದಾಗ ನೀವು ಲೋಕಕ್ಕೆ
ಲೋಕದಲ್ಲಿ ಸತ್ಯದ ಆತ್ಮವನ್ನು ಹೊಂದಿಲ್ಲ. ಲೋಕದವರು ಸತ್ಯದ ಆತ್ಮವನ್ನು ಹೊಂದಿಲ್ಲ. ಸತ್ಯದ ಆತ್ಮ ನಮ್ಮನ್ನು ಶುದ್ಧಿ ಮಾಡುತ್ತೆ, ಸರ್ವ ಸತ್ಯದಲ್ಲಿ ನಡೆಸುತ್ತೆ. ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಆತನು ಬಂದು ಪಾಪ ವಿಷಯದಲ್ಲಿ, ನೀತಿ ವಿಷಯದಲ್ಲಿ, ನ್ಯಾಯ ವಿಷಯದಲ್ಲಿ ತೀರ್ವಿಕೆ ಮಾಡುವರು. ಯೋಹಾನ ಬರೆದ ಪತ್ರಿಕೆ 16ನೇ ಅಧ್ಯಾಯ 8ನೇ ವಚನ. ನೀತಿ ನಿಮಗೆ ಹೇಳ್ತಾನೆ, ಪಾಪ ವಿಷಯದಲ್ಲಿ ನಿಮಗೆ ಹೇಳ್ತಾನೆ, ನ್ಯಾಯ ವಿಷಯದಲ್ಲಿ ನಿಮಗೆ ಹೇಳ್ತಾನೆ. 3 ವಿಷಯಗಳು. ನೀನು ಪವಿತ್ರಾತ್ಮ ಅಭಿಷೇಕ ಹೊಂದಿದ ಮೇಲೆ ನೀತಿವಂತನಾಗಿ ಜೀವಿಸ್ತೀಯ. ಆಮೇಲೆ ಪಾಪ ವಿಷಯದಲ್ಲಿ ನೀನು ಏನ್ ಮಾಡ್ತೀಯ? ನಿರ್ದೋಷನಾಗಿರ್ತೀಯ. ಮನಸ್ಸಾಕ್ಷಿ ಶುದ್ಧಿಗೊಳಿಸುತ್ತೆ. ನ್ಯಾಯ ತೀರ್ಪಿಗೆ ಬರ್ತೀಯ. ನ್ಯಾಯ ತೀರ್ವಿಕೆಯಾಗಿ ನೀನು ಚಲಮಣೆ ಆಗ್ತೀಯ. ಆದರೆ ನಿನಗೆ ಯೇಸು ಕ್ರಿಸ್ತನಲ್ಲಿ ಯಾವ 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 ಕಷ್ಟಗಳು ಇಲ್ಲ, ನಿನಗೆ ತೀರ್ಪು ಇಲ್ಲ. ಯಾಕೆಂದರೆ ನಿನ್ನ ಸಲುವಾಗಿ ಸಿಲುಬೆ ಹತ್ತಿದ್ದಾನೆ. ನಿನ್ನ ಪಶ್ಚಾತ್ತಾಪಟ್ಟು ದೇವರನ್ನ ಪ್ರೀತಿಸಿದೀಯಾ? ನಮ್ಮನ್ನು ಪ್ರೀತಿಸಿದ ದೇವರು ಸತ್ಯದ ಆತ್ಮ ಬಂದಾಗ ನಿಮ್ಮನ್ನು ಸರ್ವ ಸತ್ಯದಲ್ಲಿ ನಡೆಸಿಕೊಂಡು ಸಕಲ ವಿಷಯದಲ್ಲಿ ನಿಮ್ಮನ್ನು ಸತ್ಯಕ್ಕೆ ಸೇರಿಸುವುದು. ಸತ್ಯದ ಆತ್ಮ ನಿಮ್ಮ ಬಂದಾಗ, ಆದರಣಕರ್ತ ನಿಮ್ಮ ಹತ್ರ ಬಂದಾಗ, ಪವಿತ್ರಾತ್ಮನು ನಿಮ್ಮನ್ನು ಬಲಗೊಳಿಸುತ್ತಾನೆ, ನಿಮ್ಮನ್ನು ಸಿದ್ಧಗೊಳಿಸುತ್ತಾನೆ, ನಿಮ್ಮನ್ನು ಸ್ಥಿರಗೊಳಿಸುತ್ತಾನೆ. ನೋಡ್ರಿ, ದಾವೀದನ ಅಭಿಷೇಕ ಹೊಂದಿದವನು. ಅಭಿಷೇಕವು ನನ್ನ ರಾಜನಾಗಿ ಮಾಡ್ತು. ಒಂದೇ ಸಲ ಮಾಡ್ತಾ ಸೌಲನ ಬಾರಿಯಿಂದ ತಪ್ಪಿಸಿಕೊಂಡು ಟ್ರೈನಿಂಗ್. ಯೂದ ಅವರಿಗೆ ರಾಜನಾದ, ಆಮೇಲೆ ಇಸ್ರಾಯೇಲ್ ಅವರಿಗೆ ರಾಜನಾದ. ಅಭಿಷೇಕವು ನಿಮ್ಮನ್ನ ಪ್ರತಿ ಬಂಧಕಗಳಿಂದ ತಪ್ಪಿಸುತ್ತೆ, ಪ್ರತಿ ಕೀಡುಗಳಿಂದ ತಪ್ಪಿಸುತ್ತೆ, ಪ್ರತಿ ಕಟ್ಟುಗಳಿಂದ ತಪ್ಪಿಸುತ್ತೆ. ನೀವು ಪಾಪದ ಕಟ್ಟುಗಳಿಂದ ಬಿಡುಗಡೆ ಹೊಂದಿ, ನ್ಯಾಯ ತೀರ್ಪಿನಲ್ಲಿ ನೀವು ಬಿಡುಗಡೆ ಹೊಂದಿ, ನೀತಿವಂತರಾಗಿ ನೀವು ಜೀವಿಸಿ ದೇವರನ್ನು ಮಹಿಮೆಪಡಿಸುತ್ತೀರ. ಯಾಕೆ ಇದೆಲ್ಲ ಹೇಗಾಯಿತು? ನೀನು ಹೊಸ ಜನ್ಮವನ್ನು ಹೊಂದಿದೀಯ. ಹೊಸ ಜನ್ಮವನ್ನು ಹೊಂದಿ ಆತ್ಮವನ್ನು ಹೊಂದಿದ್ದೀಯ. ನೀರಿನಿಂದ ಮತ್ತೆ ಪವಿತ್ರಾತ್ಮನಿಂದ. ಪವಿತ್ರಾತ್ಮನ ಆತ್ಮವನ್ನು ಹೊಂದಿದ್ದೀಯಲ್ಲ, ನೀರಿನಿಂದ ನೀನು ಶುದ್ಧಿಗೊಳಿಸಿದ್ದೀಯಲ್ಲ, ನೀನು ಪವಿತ್ರಾತ್ಮನನ್ನು ಹೊಂದಿದ್ದೀಯ. ಹೊಸ ಜನ್ಮ ನಿನಗೆ ಬಂದಿತು. ಈಗ ಹೊಸ ಜನ್ಮ ಬಂದಿದ ಮೇಲೆ ನೀನು ಅಭಿಷೇಕವನ್ನು ಹೊಂದಿ, ಅಭಿಷೇಕದಲ್ಲಿ ನೀನು ನಿತ್ಯಾತ್ಮದ ಸಂಗಡ, ನೀನು ಪವಿತ್ರಾತ್ಮನ ಸಂಗಡ ನೀನು ಜಯವನ್ನು ಹೊಂದಿವೆ. ನಿರ್ದೋಷವಾದ ರಕ್ತ, ಯೇಸು ಕ್ರಿಸ್ತನ ರಕ್ತದಿಂದ ನಿಮ್ಮ ಪಾಪಗಳು ಬಿಡುಗಡೆಯಾಗಿದ್ದವೆ. ನೋಡ್ರಿ, ಸತ್ಯದ ಆತ್ಮ ನಿಮ್ಮ ಮೇಲೆ ಬಂದಾಗ ನಿಮ್ಮನ್ನು ಸರ್ವ ಸತ್ಯದಲ್ಲಿ ನಡೆಸುವುದು, ಸಕಲ ವಿಷಯದಲ್ಲಿ ನಿಮ್ಮನ್ನು ಸತ್ಯಕ್ಕೆ ಸೇರಿಸುತ್ತೆ. ನೀವು ಬಿಡುಗಡೆ ಹೊಂದ್ತೀರಾ, ಬಲಗೊಳ್ತೀರಾ, ಸ್ಥಿರಗೊಳ್ತೀರಾ. ದಾವೀದನು ರಾಜನಾಗಿ ತಾನು ದೇವರಿಗೆ ದಿನಕ್ಕೆ 7,000 ಪ್ರಾರ್ಥನೆ ಮಾಡಿ ಅಭಿಷೇಕವನ್ನು ಹೊಂದಿ ರಾಜನ ಕಾರ್ಯಗಳನ್ನು ನಿರ್ವಹಿಸಿದ, ರಾಜನಾಗಿ ಜೀವಿಸಿದ. ದಾವೀದನ ಮಗನೇ ಯೇಸು ಕ್ರಿಸ್ತನು. ಅಬ್ರಹಾಮನ ಮಗನು ದಾವೀದನು, ದಾವೀದನ ಮಗನು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ನಮ್ಮಲ್ಲಿ ತನ್ನ ನಿರ್ದೋಷವಾದ ರಕ್ತವನ್ನು ದೇವರಿಗೆ ಸಮರ್ಪಿಸಿಕೊಂಡು, ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕ್ರಿಯೆಗಳಿಂದ ಬಿಡಿಸಿ ಜೀವವುಳ್ಳ ದೇವರನ್ನು ಆರಾಧಿಸುವಂತೆ ನಮ್ಮನ್ನು ಮಾಡಿತು. ಪ್ರಾರ್ಥನೆ ಮಾಡಿಕೊಳ್ಳ. ತಂದೆ, ನಿಮಗೆ ಸ್ತೋತ್ರ. ನಮ್ಮನ್ನು ಪಾಪದ ವಿಷಯದಲ್ಲಿ ಬಿಡುಗಡೆ, ನೀತಿ ವಿಷಯದಲ್ಲಿ ಬಿಡುಗಡೆ, ನ್ಯಾಯ ತೀರ್ಪು ವಿಷಯದಲ್ಲಿ ಬಿಡುಗಡೆ, ನಮಗೆ ಬಿಡುಗಡೆ ಕೊಟ್ಟಿದ್ದವರಿಂದ ಸ್ತೋತ್ರ, ಸ್ತೋತ್ರ, ಸ್ತೋತ್ರ.
ತಂದೆಯ ಬಳಿಯಿಂದ ನಾವು ತಂದೆ ಬಿಡುಗಡೆ 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 ತಂದೆ ಸರ್ವ ಸತ್ಯಕ್ಕೆ ನಮ್ಮನ್ನು ಆದರಣಕರ್ತದಿಂದ ಆತ್ಮನು ಪವಿತ್ರಾತ್ಮದಿಂದ ನಮ್ಮನ್ನು ಬಿಡುಗಡೆ 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 ನಮ್ಮ ಮನಸ್ಸಾಕ್ಷಿ ಶುದ್ಧಿ ಮಾಡಿತು ಅಬ್ಬಾ. ನಮ್ಮ ಕಣ್ಣುಗಳು ಶುದ್ಧಿ ಮಾಡಿದೀಯಾ, ನಮ್ಮ ಬಾಯನ್ನು ಶುದ್ಧಿ ಮಾಡಿದೀಯಾ, ನೆತ್ತಿನಿಂದ ತಂದೆ ಕಾಲಿನವರೆಗೂ ಶುದ್ಧಿ ಮಾಡಿದೀಯಾ. ನಿನ್ನ ರಕ್ತದಿಂದ ನಾವು ಶುದ್ಧಿಯಾಗಿದ್ದೇವೆ. ಕರುಣಿಸಿದೆ ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ